ಸೊ ಸುಜಯ್ ಶಾಸ್ತ್ರಿಯಿಂದ ಈ ಸಿನಿಮಾದಲ್ಲಿ ಕತೆ ಹೇಗೆ ನಿರೀಕ್ಷೆ ಮಾಡಬಹುದು? ವಿರಳವಾದ ಕತೆ ನಿರೀಕ್ಷೆ ಮಾಡ್ಬೋದು ಸರ್. ಯಾಕೆಂದರೆ ವಿಶೇಷವಾದ್ದು, ವಿಭಿನ್ನವಾದ್ದು ಅನ್ನೋ ಪದ ಬಳಸಿದ್ರೆ ತಪ್ಪಾಗ್ಬೋದು. ಒಂದು ವ್ಯತಿರಿಕ್ತವಾದಂತಹ ಒಂದು ಕಥೆಯನ್ನು ನೀವು ನಿರೀಕ್ಷೆ ಮಾಡ್ಬೋದು. ವಿಭಿನ್ನವಾಗಿರುವಂಥದ್ದು ಅಂತ ಹೇಳಿದ್ರೆ ಮತ್ತೆ ಹಿಂಸೆಗೆ ಒಳಗಾಗ್ತೀವಿ. ಹಾಗಾಗಿ ಇದಕ್ಕೆ ಏನಕ್ಕೆ ಇವ್ರು ಸೂಟ್ ಆಗ್ತಾರೆ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳಿದ್ರು, ವೈ ಅನುರಾಗ್ ಕಶ್ಯಪ್ ಅಂತ. ಸೊ ಅದು ಹಂಗೆ ಕಾಣ್ತಾನೆ ಮನುಷ್ಯ ನೋಡಿದ ತಕ್ಷಣ ಇದು ಏನೋ ಒಂದು ಇದೆ, ಜಸ್ಟ್ ಒಂದು ಲುಕ್ಗೆ ಗೊತ್ತಾಗೋಗುತ್ತೆ ವಾಟ್ ಈಸ್ ಅಪ್ ಟು ಅನ್ನೋದು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ನೀವು ಹೇಳಿದ ಕಥೆಯಲ್ಲಿ ಅವ್ರಿಗೆ ಇಷ್ಟ ಆಗಿದ್ದೇನೋ ಅಥವಾ ಇಷ್ಟ ಆಗದೇ ಇರೋದೇನೋ, ಮತ್ತು ನಿಮಗೇನಾದರೂ ಸಲಹೆ ಕೊಟ್ಟಿದ್ದುಂಟಾ? ದೇವ್ರ ದೇಹದಿಂದ ಎಲ್ಲ ಇಷ್ಟ ಆಗಿದೆ ಅಂದರು ಸರ್. ಓಕೆ. ಅಲ್ಲ, ಉದ್ಗಾರ ಅಲ್ಲ, ಸತ್ಯವಾಗ್ಲೂ ಫಸ್ಟು ಎಂಟ್ರ್ ಆಗ್ತಿದ್ದ ಹಾಗೇ ಐ ಆಮ್ ಬ್ಯುಸಿ ಅಂದರು ಅವ್ರು ವೆನ್ ಹಿ ಜಸ್ಟ್ ಒಳಗಡೆ ಎಂಟ್ರ್ ಆಗ್ತಿದ್ದಾಗೇ ಐ ಸೆಡ್ ಐ ಆಮ್ ಬ್ಯುಸಿ ಯಾರ್, ಐ ಕಾಂಟ್ ದೋ ಸಿನಿಮಾ ಹೇ ಕಾಮ್ ಕರ್ ರೇ. ಕೆಳಗಡೆ ಕರ್ಕೊಂಡೋಗಿ ಎಡಿಟಿಂಗ್ ತೋರಿಸಿದ್ರು, ಅವ್ರ ಸಿನಿಮಾ ಪ್ಯಾಟ್ರನ್ ತೋರಿಸಿದ್ರು, ಎವ್ರಿಥಿಂಗ್ ಎಲ್ಲ ಆಯಿತು. ಐ ಕಾಂಟ್ ಡೂ ದಿಸ್, ಐ ಆಮ್ ವೆರಿ ಸಾರಿ, ಫಸ್ಟ್ ಐ ಕಾಂಟ್ ಡೂ ದಿಸ್ ಅಂದರು. ನಾವು ಇಲ್ಲಿಂದ ಫ್ಲೈಟ್ ಹಾಕ್ಕೊಂಡು ಬಾಂಬೆಗೆ ಹೋಗಿದ್ದೀವಿ, ಐ ಆಮ್ ವೆರಿ ಸಾರಿನ ಕೇಳಕ್ಕೆ ಹೋದ್ವಾ ಅಂತ ಫೀಲ್ ಆಗ್ಬಿಡ್ತು ಪ್ರಮಾಣವಾಗ್ಲೂ. ಐ ಸಿಟ್ ಸರ್ ವहाँ से आए सर, तो एक बार ये स्टोरी सुन लो सर प्लीज़ सर अंदे. ಅದಕ್ಕೆ ಅರವಿಂದ್ ಬೋಲ್ ದಿಯಾ ಐ ಲೈಕ್ ದ ಪ್ಲಾಟ್ तो चलेगा, लेकिन आई एम वेरी बिजी यार, आई एम वेरी सॉरी ಅಂತಂದೆ. ಸರ್ ಏಕ್ ಬಾರ್ ಮೇರೆ ಸಾಮನೆ ಏಕ್ ಸರ್, ಅದು ನಮಗೆ ಬರೋ ಹಿಂದಿ ಗೊತ್ತಲ್ಲ, ಡ್ಯಾನ್ಸ್ ಮಾಡೋರು ಎರಡು ಎಡಗಾಲು, ನಮ್ಗೆ ಹಿಂದಿನ ಯಪ್ಪ ದೇವ್ರೆ ಅಂತ ಏಕ ಬಾರ ಸುನ್ಲೋ ಸರ್, ಒಡೋಸನಲ್ಲಿ ಮೆಹಮೂದ್ ಹೇಳ್ದಂಗೆ ಹೇಳ್ತೀವಿ ಏಕ ಬಾರ ಸುನ್ಲೋ ಅಂತ. ಸರಿ ಆತಾಗ ಇದೇನು ಹೇಳಪ್ಪ ಅಂದರು. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಹಿಂಗಿತ್ತು ಚೇರು, ಸ್ವಲ್ಪ ಹಿಂಗಾಯಿತು. ಸೊ ಅಲ್ಲಿ ಒಂಚೂರು ನಿರ್ದೇಶಕನಿಗೆ ಇನ್ನೂ ಒಂಚೂರು ಉಠಾವ್ ಸಿಗುತ್ತೆ. ಸೊ ಅದಕ್ಕೆ ಅವರು ತುಂಬ ಖುಷಿಪಟ್ಟರು ಅನ್ನೋದಕ್ಕೆ ಅವರು ಬಂದಾಗ ಒಂದೆರಡು ಮಾತಾಡಿದ್ರು. ನನ್ನ ಉದ್ದೇಶ ಬೇರೆ ಇದೆ ಸರ್, ನೀವು ಮಾಡಿರೋ ಅಂದರೆ ಅವ್ರಿಗೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಸೈಕೋಪಾತ್ ಕ್ಯಾರೆಕ್ಟರ್ ಇನ್ನು ನನ್ನ ಕೈಲಿ ಆಗಲ್ಲ, ಜೀವನದ ಐ ಡನ್ ಫಾರ್ ಲೈಫ್ ಟೈಮ್ ಐ ಹ್ಯಾವ್ ಡನ್. ತುಂಬ ಸೈಕೋಪಾತ್ ಬೇರೆ ಬೇರೆ ಥರ ಕೆಟ್ಟ ಕೊಳಕ ಎಲ್ಲ ಮಾಡಿಬಿಟ್ಟಿದ್ದೀನಿ, ಇನ್ನು ನನ್ನ ಕೈಲಿ ಆಗಲ್ಲ ಅಂತ. ಸೈಕೋಪಾತ ಪ್ಲೀಸ್ ಗೆಟ್ ಔಟ್ ಫ್ರಮ್ ಹಿಯರ್ ಅಂದರು. ಸೈಕೋಪಾತ ನೋ ಸರ್ ಅಂದೆ. ಹಾಗಾದರೆ ಕಮಿನಿ ವೆಲ್ಕಮ್ ಅಂದರು. ಸರಿ ಸರ್ ಓಕೆ ಅಂತ ಹೇಳಿ ಅವ್ರಿಗೆ ಇಷ್ಟ ಆಯಿತು. ಸೊ ಎಸ್, ಟೈಟಲ್ 8 ಅಂದರೆ ಕಾಮನ್ ಆಗಿ ಎಲ್ರಿಗೂ ಇಷ್ಟ ಆಗೋಂಥ ಟೈಟಲ್ ಒಂದು. ಅಲ್ಲೇ ನೀವು ಪ್ಲಸ್ ಆಯಿತು ಸಿನಿಮಾಗೆ. ಸೊ ಇನ್ನೊಂದು ಪ್ಲಸ್ಸು ಅನುರಾಗ್ ಕಶ್ಯಪ್ ಅವರು. ಹೌದು. ಸೊ ಕಾನ್ಸೆಪ್ಟ್ ಈಸ್ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಾ ಅಥವಾ ಹೇಗೆ? ಯಾಕಂದರೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು, ಪ್ಯಾನ್ ಇಂಡಿಯಾ ಹಿಂದೆ ಬೀಳ್ತಾ ಇದ್ದಾರೆ. ಟೂ ಥಿಂಗ್ಸ್ ಸರ್. ಒಂದು ಇದು ತಗೊಂಡು ಹೋಗುತ್ತೆ ಸರ್. ದಿಸ್ ಸಬ್ಜೆಕ್ಟ್ ಹ್ಯಾಸ್ ಸಮಥಿಂಗ್ ವಿಚ್ ವಿಲ್ ಟೇಕ್ ವೇರ್ ಎವರ್ ಇಟ್ ವಾಂಟ್ಸ್. ಇದು ನಾವು ಮಾಡೋದಕ್ಕಿಂತ ಸಿನಿಮಾ ಆ್ಯಂಡ್ ಇವೇ ಸರ್ ಅದನ್ನೇ ಅಂತಾರೆ. ಆ್ಯಂಡ್ ಈವನ್ ಹೀ ಸೆಡ್ ಅದನ್ನೇ, ಸಿನಿಮಾ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ರೀ, ಅದು ಆಗೋದು ನಿಮ್ಗೇನು ಬೇಕೋ ಅದು ತಗೊಳುತ್ತೆ, ನಮ್ಮ ಕೈಲಿ ಮಾಡೋದಕ್ಕಾಗಲ್ಲ ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.